ಸಾಮಾನ್ಯವಾಗಿ ಕಾರ್ಖಾನೆಗಳು ಅಂದರೆ ಸಾಕು ಉತ್ಪಾದನೆಗೆ ಮಾತ್ರ ಸೀಮಿತ ಅನ್ನೋ ಮಾತಿದೆ. ಆದರೆ ಸಕ್ಕರೆ ಕಾರ್ಖಾನೆಯೊಂದು ಕಳೆದ 15 ವರ್ಷಗಳಿಂದ ಅಳಿಯುತ್ತಿರೋ ಕ್ರೀಡೆಗಳನ್ನು ಬೆಳೆಸಿಕೊಂಡು ಬರ್ತಾ ಇದೆ. ಇಂತಹ ಕ್ರೀಡಾ ಪ್ರೇಮಕ್ಕೆ ಸಾಕ್ಷಿಯಾಗಿರೋದು ಬಾಗಲಕೋಟೆಯಲ್ಲಿರುವ ಶುಗರ್ ಕಾರ್ಖಾನೆ. ಹೀಗೆ ರಾಜ್ಯ ಹೊರ ರಾಜ್ಯದ ತಂಡಗಳು ಭಾಗವಹಿಸಿದಂತಹ ಅಂತಾರಾಜ್ಯ ವಾಲಿಬಾಲ್ ಟೂರ್ನಿ ಆಯೋಜಿಸಿದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸಮೀರವಾಡಿ ಗೋದಾವರಿ ಶುಗರ್ ಕಾರ್ಖಾನೆ ಸ್ಥಾಪನೆಯಾಗಿ ಸುಮಾರು 40 ವರ್ಷಗಳೇ ಕಳೆದಿವೆ. ಆದರೆ ಕಳೆದ 15 ವರ್ಷಗಳಿಂದ ಅಳಿಯುತ್ತಿರುವ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಬೇಕೆನ್ನುವ ಉದ್ದೇಶದಿಂದ ಪ್ರತಿ ವರ್ಷ ಒಂದಿಲ್ಲೊಂದು ಟೂರ್ನಿಯನ್ನ ಆಯೋಜಿಸಲಾಗ್ತಾ ಇದೆ. ಇದರಿಂದ ಈ ಬಾರಿ ಅಂತಾರಾಜ್ಯ ವಾಲಿಬಾಲ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿತ್ತು. ಪಂದ್ಯಾವಳಿಯಲ್ಲಿ ಮಹಾರಾಷ್ಟ್ರದ ಕಾಗಲ್ ಸೇರಿದಂತೆ ಬೆಂಗಳೂರು, ಮಂಗಳೂರು, ಮಹಾಲಿಂಗಪುರ ಸಹಿತ 25ಕ್ಕೂ ಅಧಿಕ ತಂಡಗಳು ಭಾಗವಹಿಸಿದ್ವು. ಇನ್ನು ಚಾಂಪಿಯನ್ನರಿಗೆ ಭಾರಿ ಬಹುಮಾನ ಮೊತ್ತ ನೀಡಲಾಯಿತು. ಈ ವಾಲಿಬಾಲ್ ಸ್ಪೋರ್ಟ್ ಆಟಕ್ಕಾಗಿ ಪ್ರೋತ್ಸಾಹ ಕಡಿಮೆ ಆಗ್ತಾ ಇದೆ. ಅದರಂತೆ ಈಗ ನಾವು ನಮ್ಮ ಸಮೀರವಾಡಿ ಹಳ್ಳಿಯಲ್ಲಿ ಒಂದು ಅಂತಾರಾಜ್ಯ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದು, ಇದರಿಂದ ಎಲ್ಲ ಸಂಘ ಸಂಸ್ಥೆಗಳಿಂದ ನಮಗೆ ಪ್ರೋತ್ಸಾಹ ಸಿಗ್ತಾ ಇದೆ. ಮಂಗಳೂರು ಯೂತ್ ತಂಡ ಪ್ರಥಮ, ಕರ್ನಾಟಕ ರಾಜ್ಯ ಪೊಲೀಸ್ ತಂಡ ದ್ವಿತೀಯ, ದಕ್ಷಿಣ ಮಧ್ಯ ರೈಲ್ವೆ ತಂಡ ತೃತೀಯ ಸ್ಥಾನ ಪಡೆದರೆ ಹೈದರಾಬಾದ್ HAL ಸಮಾಧಾನಕರ ಬಹುಮಾನ ಪಡೆಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ಗೆ ಸಿಗುತ್ತಿರುವಂತಹ ಪ್ರೋತ್ಸಾಹ ವಾಲಿಬಾಲ್ಗೆ ಸಿಗ್ತಾ ಇಲ್ಲ. ಕ್ರೀಡಾಪಟುಗಳನ್ನು ಸದೃಢಗೊಳಿಸುವಂತಹ ಆಟವಾಗಿರೋ ವಾಲಿಬಾಲ್ ಅನ್ನು ಆಯೋಜನೆ ಮಾಡುವ ಮೂಲಕ ಗ್ರಾಮೀಣ ಭಾಗದಲ್ಲಿ ಇನ್ನಷ್ಟು ಮರುಹುಟ್ಟನ್ನು ನೀಡಬೇಕೆನ್ನುವ ಉದ್ದೇಶದಿಂದ ಈ ಪಂದ್ಯಾವಳಿಯನ್ನ ಆಯೋಜಿಸಲಾಗಿತ್ತು. ಭಾರೀ ಪ್ರೇಕ್ಷಕರು ಪಂದ್ಯಗಳನ್ನು ವೀಕ್ಷಿಸಿದರು. ಕಳೆದ 15 ವರ್ಷದಿಂದ ಈ ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ಇಲ್ಲಿ ನಾವು ನಮ್ಮ ಎಲ್ಲ ಯುವಕ ಮಿತ್ರರ ಸಹಕಾರದಿಂದ ಅದನ್ನು ನಡೆಸಿಕೊಂಡು ಬಂದಿದ್ದೀವಿ. ಇಲ್ಲಿ ಈ ವಾಲಿಬಾಲ್ ಟೂರ್ನಮೆಂಟ್ ಮಾಡೋದ್ರಿಂದ ನಮ್ಮ ಯುವ ಪೀಳಿಗೆ ಪ್ರೋತ್ಸಾಹಿಸಿಕೊಂಡು ಇಲ್ಲಿ ನಮ್ಮಲ್ಲಿ ಸ್ಪೋರ್ಟ್ಸ್ಮನ್ಗಳು ತಯಾರಾಗ್ತಾರೆ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಒಟ್ಟಿನಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳು ಇಂತಹ ಅಳಿಯುತ್ತಿರೋ ಕ್ರೀಡೆಗಳನ್ನು ಆಯೋಜಿಸುವ ಮೂಲಕ ಕ್ರೀಡಾ ಪ್ರೇಮವನ್ನು ಬೆಳೆಸಿಕೊಳ್ಳಲಿ ಅನ್ನೋದೇ ಎಲ್ಲರ ಆಶಯ. ಕ್ಯಾಮರಾಮನ್ ಸುರೇಶ ಮಜ್ಜಿಗಿ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟೆ. ತ್ರಿಕೋನ ಏಕದಿನ ಸರಣಿ ರೋಚಕ ಕ್ರಿಕೆಟ್ಗಷ್ಟೇ ಅಲ್ಲ, ಕಲರ್ಫುಲ್ ಅಭಿಮಾನಿಗಳಿಗೂ ಸಾಕ್ಷಿಯಾಗಿದೆ. ಬನ್ನಿ ಹಾಗಿದ್ರೆ ಅಭಿಮಾನಿಗಳ ಆಟ ತುಂಟಾಟಗಳ ಝಲಕ್ ನೋಡೋಣ.